ಹಾಯ್ ಫ್ರೆಂಡ್ಸ್, ಇಂದಿನ ವಿಷಯವೇನೆಂದರೆ ಏರ್ಟೆಲ್ ಸಿಮ್ ಕಾರ್ಡನ್ನು ಹೇಗೆ ಪೋರ್ಟ್ ಮಾಡುವುದು ಅಥವಾ MNP ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಮ್ಮ ಸ್ಕ್ರೀನ್ಗೆ ಬಂದುಬಿಟ್ಟು ಮಿತ್ರ ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಣ. ಮಿತ್ರ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ನಮಗೆ ಇದನ್ನೊಂದು ಆ್ಯಡ್ ಏಜೆಂಟ್ ಇರುವ ಕಾರಣ ಇಲ್ಲಿ ನಮಗೆ ರೈಟ್ ಮಾರ್ಕಲ್ಲಿ ಕ್ಲಿಕ್ ಕೊಟ್ಟು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಳ್ಳೋಣ. ಆಮೇಲೆ ಪ್ರೀಪೇಡ್ ಡಿಜಿಟಲ್ ಆಕ್ಟಿವೇಷನ್ ಅಂತ ಇದನ್ನು ಕ್ಲಿಕ್ ಮಾಡಿಕೊಂಡು ಡಾಕ್ಯುಮೆಂಟೇಷನ್ ಟೈಪಲ್ಲಿ ಕ್ಲಿಕ್ ಮಾಡಿಕೊಂಡು UID ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ವೆರಿಫೈ ಕಸ್ಟಮರ್ ಅಂತ ಬರುತ್ತೆ. ಇದ್ರ ಮೇಲೆ ರೈಟ್ ಮಾರ್ಕ್ ಕೊಟ್ಟು ಇಲ್ಲಿ ಕಸ್ಟಮರದು 12 ಡಿಜಿಟ್ದು ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ಟೋಟಲಿ ಆಧಾರ್ದು 12 ನಂಬರನ್ನು ಎಂಟರ್ ಮಾಡಿದರೆ ಸಾಕು. ಆಧಾರ್ದು ಬೇರೆ ನಿಮಗೆ ಏನಾದರೂ ಡಾಕ್ಯುಮೆಂಟೇಷನ್ನ ಫಿಲ್ಅಪ್ ಮಾಡುವ ಅವಶ್ಯಕತೆ ಇರಲ್ಲ. ಜಸ್ಟ್ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಟ್ಯಾಪ್ ಟು ಸ್ಕ್ಯಾನ್ ಹಿಯರ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಇಲ್ಲಿ ಕಸ್ಟಮರ್ದು ನೀವು ಕಣ್ಣನ್ನು ಸ್ಕ್ಯಾನ್ ಮಾಡಬೇಕಾಗತ್ತೆ. ಕಣ್ಣನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಇಲ್ಲಿ ಕಸ್ಟಮರ್ಗೆ ನೀವು ಬ್ಲಿಂಕ್ ಮಾಡಲಿಕ್ಕೆ ಹೇಳಬೇಕಾಗತ್ತೆ. ಆಯನ್ನು ಬ್ಲಿಂಕ್ ಮಾಡಿದ ತಕ್ಷಣ ಇದು ಆಟೋಮೆಟಿಕ್ಕಾಗಿ ಲ್ಯಾಚ್ ಆಗುತ್ತೆ. ಲ್ಯಾಚ್ ಆಗಿದ ತಕ್ಷಣ ಇದು ನಿಮಗೆ ಇನ್ನೊಂದು ಇಲ್ಲಿ ನಿಮಗೆ ಕಸ್ಟಮರ್ದು ಲೈವ್ ಫೋಟೋ ಕೇಳುತ್ತೆ. ನಿಮಗೆ ಕೆಳಗಡೆ ಕಸ್ಟಮರ್ದು ಲೈವ್ ಫೋಟೋನು ಸೇಮ್ ಆಗಿ ನೀವು ತೊಗೊಳ್ಬೇಕಾಗತ್ತೆ. ಕಸ್ಟಮರ್ಗೆ ಬ್ಲಿಂಕ್ ಮಾಡಿ ಹೇಳಿದ ತಕ್ಷಣ ಇಲ್ಲಿ ಕಸ್ಟಮರ್ ಫೋಟೋ ಕ್ಲಿಕ್ ಮಾಡ್ಕೊಳುತ್ತೆ ಮತ್ತು ಕಂಪಲ್ಸರಿ ಕಸ್ಟಮರ್ ಬ್ಯಾಕ್ಗ್ರೌಂಡು ವೈಟ್ ಆಗಿ ಇರಬೇಕಾಗತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ಇಲ್ಲಿ ನಿಮಗೆ ಅಲ್ಟರ್ನೇಟ್ ನಂಬರನ್ನು ಕೇಳುತ್ತೆ. ಕಸ್ಟಮರ್ದು ನೀವು ಅಲ್ಟರ್ನೇಟ್ ಇವಾಗ ಯಾವುದಾದ್ರು ಯೂಸ್ ಮಾಡ್ತಿದ್ದಾರಲ್ಲ ಅದು ಅಲ್ಟರ್ನೇಟ್ ನಂಬರು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅಲ್ಟರ್ನೇಟ್ ನಂಬರ್ ಎಂಟರ್ ಮಾಡೋ ಉದ್ದೇಶ ಏನಂದರೆ ನೀವು ಇವಾಗ ಕೊಟ್ಟಂಥ ಹೊಸ ನಂಬರ್ದು ಸ್ಟೇಟಸ್ ಅವ್ರಿಗೆ ಹೋಗುತ್ತೆ. ಆಮೇಲೆ ಇಲ್ಲಿ ಡಿಸಬಿಲಿಟಿಯಲ್ಲಿ ನೀವು ನೋ ಅಂತ ಕೊಡಬೇಕಾಗತ್ತೆ. ಆಮೇಲೆ ಇಲ್ಲಿ ನೀವು MNP ಮಾಡುತ್ತಿರೋ ಕಾರಣ ಇಲ್ಲಿ MNP ಅಂತ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ನೀವು ಡೈರೆಕ್ಟನ್ನು MNP ನಂಬರು ಅಥವಾ ನೀವು UPC ಕೋಡನ್ನು ಎಂಟರ್ ಮಾಡೋ ಅವಶ್ಯಕತೆ ಇಲ್ಲ. ಏರ್ಟೆಲಲ್ಲಿ ನೀವು ಇಲ್ಲಿ ಡೈರೆಕ್ಟಾಗಿ ನೀವು ಕಸ್ಟಮರ್ದು UPC ಕೋಡೇನು ಬಂದಿರುತ್ತಲ್ಲ ಅದರದ್ದು ಲೈವ್ ಫೋಟೋನ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಹಾಕಿದರೆ ಸಾಕು, ಅದು ಆಟೋ ಲ್ಯಾಚ್ ಆಗಿ ಇಲ್ಲಿ ಕಂಪ್ಲೀಟಾಗಿ ಪ್ರೊಸೆಸಿಂಗ್ ಆಗುತ್ತೆ. ಆಮೇಲೆ ಇಲ್ಲಿ ನಂತರ ಇಲ್ಲಿ ಪ್ರೀಪೇಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಡೇಟಾ ನೀವು ಯಾವತ್ತು UPC ಕೋಡ್ ಜನ್ರೇಟ್ ಮಾಡ್ತಾರಲ್ಲ ಆ ಡೇಟನ್ನು ಎಂಟರ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಸಿಮ್ ಸ್ಕ್ಯಾನಿಂಗ್ದು ಒಂದು ಸರ್ಚ್ ಬಾರ್ ನಿಮ್ಗೆ ಕಾಣುತ್ತೆ. ಸಿಮ್ ಕಾರ್ಡ್ನ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಏರ್ಟೆಲ್ ಸಿಮ್ ಕಾರ್ಡ್ ಇರುತ್ತಲ್ಲ ಆ ಸಿಮ್ ಕಾರ್ಡ್ ಬ್ಯಾಕ್ ಸೈಡು ಒಂದು ಸ್ಕ್ಯಾನರ್ ಇರುತ್ತೆ. ಆ ಸ್ಕ್ಯಾನರನ್ನು ನೀವು ಇಲ್ಲಿ ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡಬೇಕಾಗತ್ತೆ. ಕಂಪ್ಲೀಟಾಗಿ ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ಅದು ಆಟೋ ಲ್ಯಾಚ್ ಆಗಿ ಸಿಮ್ ಕಾರ್ಡ್ ನಂಬರು ಎಲ್ಲ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ನೀವು FRC ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಕಸ್ಟಮರ್ಗೆ ಯಾವುದು ರೀಚಾರ್ಜ್ ಬೇಕಲ್ಲ ಆ ರೀಚಾರ್ಜನ್ನು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಎಕ್ಸಿಸ್ಟಿಂಗ್ ಕೌಂಟು ನೀವು ಇವಾಗ ನಿಮ್ಮ ಕಸ್ಟಮರ್ ಇನ್ನೊಂದು ಯಾವುದಾದ್ರೂ ಸಿಮ್ ಕಾರ್ಡ್ ಯೂಸ್ ಮಾಡ್ತಿದ್ದಾರಲ್ಲ ಅದನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಡಿಕ್ಲೇರೇಷನ್ ಬೈ ಕಸ್ಟಮರ್ ಅಂತ ಬರುತ್ತೆ. ಆಮೇಲೆ ಇಲ್ಲಿ ಡಿಕ್ಲೇರೇಷನ್ ಬೈ ಪಾಸ್ ಅಂತ ಬರುತ್ತೆ. ಆಮೇಲೆ ಇಲ್ಲಿ ಟ್ಯಾಪ್ ಟು ಸ್ಕ್ಯಾನರಲ್ಲಿ ಇಲ್ಲಿ ನೀವು ಏಜೆಂಟದು ನೀವು ಅಥೋರಿಟೇಷನ್ ತೊಗೊಳ್ಬೇಕಾಗತ್ತೆ. ಏಜೆಂಟ್ದು ಅಥೋರಿಟೇಷನ್ ಕಂಪ್ಲೀಟ್ ಆಗಿದ ತಕ್ಷಣ ಇಲ್ಲಿ ಸಬ್ಮಿಟ್ ಕೊಡಬೇಕಾಗತ್ತೆ. ಸಬ್ಮಿಟ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಇನ್ನೊಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇದರ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಯಾಕಂದರೆ ನಿಮಗೆ ನಾಳೆ FRC ಮಾಡುವಾಗ ಇದರ ನಂಬರದ್ದು ಅವಶ್ಯಕತೆ ಇರುತ್ತೆ. ಅದ್ರೋಸ್ಕರ ಆಮೇಲೆ ಇಲ್ಲಿ ರೀಚಾರ್ಜ್ ಅನ್ನೋದು ನಾನು ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಕಂಗ್ರ್ಯಾಚುಲೇಷನ್ ವೆಲ್ಕಮ್ ಟು ದ ಏರ್ಟೆಲ್ ಫ್ಯಾಮಿಲಿ ಅಂತ ಬಂದಿದ್ದ ತಕ್ಷಣ ನಿಮ್ಮದು ಏರ್ಟೆಲ್ MNP ಅಥವಾ ಪೋರ್ಟ್ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ ಎಂದರ್ಥ. ಆಮೇಲೆ ನಿಮಗೆ ಇನ್ನೂ ಡೌಟ್ ಇದ್ದರೆ ಇಲ್ಲಿ ನಿಮ್ಗೆ ಮಿತ್ರದು ಬ್ಯಾಕ್ ಬರಬೇಕಾಗತ್ತೆ. ಬ್ಯಾಕ್ ಬಂದಿದ್ದ ತಕ್ಷಣ ಇಲ್ಲಿ ಮೈ ಅಕೌಂಟಲ್ಲಿ ಹೋಗಿ ಇಲ್ಲಿ ನಿಮಗೆ ಇಲ್ಲಿ ಪಾಸ್ ಸಕ್ಸಸ್ಫುಲಿ ಅಂತ ನಿಮಗೆ ಬರಬೇಕು. ಆವಾಗ ನಿಮ್ಮದು MNP ಸಕ್ಸಸ್ಫುಲಿ ಆಗಿದೆ ಅಂತ ಅರ್ಥ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.